ಸ್ಕೂಲ್ ಸರಿಯಾಗಿಲ್ಲ. ಅರ್ಥ ಆಯ್ತಾ? ಇದೇ ಸ್ಕೂಲ್ ಸ್ಕೂಲ್ ಇದ್ದ ನಿಮ್ಮೂರ್ಲಿ ಮೇಸ್ಟ್ ಎಲ್ಲಿ ಬಂದರು ಸಾಯಂಕಾಲಾಗ ಇಲ್ಲೇ ಇದ್ರೆ ಅವರು ಮನ ಮಾಡ್ಕೊಂಡು ಅವ್ರ ಮಗನ ಎಲ್ಲಿ ಸೇರ್ಸಿರು ಅಲ್ಲ ಇಲ್ಲೇ ಇದ್ರ ಇಬ್ರು ಗಂಟೆ ಹೆಂಡತಿ ಇದ್ರ ಇಲ್ಲೇ ಸೇರ್ಸಿದ್ರ ನನ್ ಮಗ ಅವನಿಂದ ಪಾಠ ಚೆನ್ನಾಗ್ ಮಾಡ್ತಾನೆ ಅಲ್ವಾ? ನಾವೆಲ್ಲ ಅಲ್ಲಿಗೆ ಸೇರಿಸ್ತೀವಿ ಕಣ ಅವ್ರ ಮಗನ ಅವನೇ ಚೆನ್ನಾಗ್ ಪಾಠ ಮಾಡ್ತಾನೆ ಅಲ್ವಾ? ಮಗಿದ್ಮೇಲೆ ಚೆನ್ನಾಗ್ ಮಾಡ್ಬೇಕಂದ್ರೆ ಮೇಷ್ಟ್ರು ನನ್ ಮಗನಿಗೆ ನಾನೇ ಮೇಷ್ಟ್ರು ಅಂತೀನಿ ಕಣಪ್ಪ. ನನ್ ಮಗ ಸೇರ್ಸಬೇಕು ಅಂದಾಗ ಅಲ್ಲಿ ಕರೆಕ್ಟ್ ಸೇರ್ಸಿದಾಗ ನನ್ ಮಗನ ಅಂದ್ರೆ ಎಲ್ರಿಗೂ ಪಾಠ ಮಾಡ್ತಾನೆ. ಲೈನ್ ಮೇಲೆ ನಿಮ್ಮೂರ್ಲೇ ಇದ್ರ ಕರೆಂಟ್ ಆದ ತಕ್ಷಣ 6 ಈಸೊತ್ತು ಕರೆಂಟ್ ಅವ್ರ ನೆಟ್ಟಿ ಹೋಯ್ತಾ ಈ ಕರೆಂಟ್ ಅವ್ರಾಗ ನಮ್ಮ ಮಟ್ಟಿಗೆ ಕರೆಂಟ್ ಇಲ್ವಲ್ಲ ಯಾರು ಅಂತ ಆಗೋಗಿ ಪಟಾಪಟ್ ಚೆನ್ನಾಗಿ ಉಳ್ದು ಕ್ಲೀನ್ ಆಗಿರ್ಲಿ ಅಂತ ನೋಡ್ತಾರೆ. ನಮ್ಗೆಲ್ಲ ಕರೆಂಟ್ ಇರ್ತದ? ಇವೆರಡೇ ಉದಾಹರಣೆ. ಸರ್ಕಾರ ಅವ್ರಿಗೆ HR ಹೌಸಿಂಗ್ ರೆಂಟ್ ಅಲೌನ್ಸ್ ಅಂತ ಕೊಡ್ತಾರೆ, ಮನೆ ಭತ್ಯೆ ಅಂತ ಕೊಡ್ತಾರೆ. ನಿಮ್ಮೂರ್ಲ ಅವ್ರಿಗೆ ಇರುವಂತ ಕೊಡೋದು ಸಿಂಪಲ್. ಇದು ಅವ್ರಿಬ್ರು ಇದ್ದು ಬಿಟ್ರೆ ಎಲ್ರು ಸುಭಿಕ್ಷರಾಗೋಯ್ತಾರ. ಪಾಠ ಒಂದ್ ಮಾಡಿ ನಾವೇನ ಅಲೆ ಸೇರ್ಸ್ಬೇಕಾಗಿಲ್ಲ, ದುಡ್ಡು ಖರ್ಚು ಮಾಡಿ ನಮ್ಮ ಮಕ್ಕಳ ಕರೆಂಟ್ಗೂ ನಾವು ಮಾತಾಡ್ಬೇಕು, ಎಲ್ಲರ ಮನೂ ಚೆನ್ನಾಗಿರ್ತೈತೆ. ಇದನ್ನ ನಮ್ ಸರ್ಕಾರಗಳ ಕೈಲಿ ಮಾಡಕ್ಕಾಗಲ್ಲ, ಇವ್ರ ಕೈಲಿ ಇವ್ರ ಯೋಗ್ಯತೆ ಇಲ್ಲ. ಎಷ್ಟು ವರ್ಷ ಆಗಿದ್ದು ಕಾನೂನು ನಿಮ್ಗ ಕರೆಂಟ್ ಚಾರ್ಜ್ ಕಟ್ಟಿಲ್ವ ಮರ ಡಿಸ್ ಮಾಡಕ್ ಬರ್ತಾನೆ. ಆಗ ನೀವ್ ಯಾರೋ ಕೈ ಕಟ್ಕೊಂಡು ಬಡ್ಡಿಗಂಡು ಮರ ತರ ಮಾಡ್ಲಿಕ್ಕೆ ಮಾಡಿಸ್ಕೈ ಮಾಡು 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 ಅಲ್ವಾ ಅಂತೀವಿ ನಾವು. ಅವ ಊರ್ಲಿಂದ ನಿನ್ನ ಕಾನೂನು ಅದ, ನಮ್ಮೂರ್ಲಿಂದ ರೂಲ್ಸ್ ಅದ. ನಿಂಗ ನಮ್ಮೂರ್ಲಿಂದ ಯಾರಿಗೆ ಕೊಡ ಅವ್ರು ಸಪೋರ್ಟ್ ಮಾಡ್ತೀವಿ. ಅವ್ರ ಮರ ಡಿಸ್ಕನೆಕ್ಟ್ ಮಾಡುವಂತ ಮಾಡ್ತಾರೆ, ಅವ್ರ ಮರ ಜಪ್ತಿ ಮಾಡುವಂತ ಮಾಡ್ತಾರೆ. ಟ್ರಿಪಲ್ ಆಯ್ತಿರ್ತಾರೆ, ಟ್ರಿಪಲ್ ಆಮೇಡಿ ಅವ ಅಷ್ಟು ಟನ್ ಹಾಕೊಳತ್ರ ಅದು ಯಾರು ಹಿಡಿಯಲ್ಲ. ಅದೇ ರೈತರು ಆದ್ರೆ 500 ರೂಪಾಯಿ ಬೈ. ಕಾನೂನು ನಮಗ್ ಮಾತ್ರ ಕಾನೂನು. ನಾವು ಕಾಟ್ ಒಳಕ್ ಹೋಗಿಲ್ಲ, ಕಾಟ್ ಒಳಕ್ ಹೋದ್ರೆ ಕೇಸು. ಅವ್ರ ಒಳಗ್ ಮರ ಕಟ್ಕೋಬಹುದು, ಅವ ಚಿಕ್ಕ ಮಾಂಸ ಭೇಟಿ ಆಡ್ಬೋದು, ಅವ ತೆಗೆದು ಮರ ಸಾಗಿಸ್ಬೋದು, ಅವನು ಕೇಸ್ ಇಲ್ಲ. ನಂಗ ಸೋದದಾಗ ಹೋಗ್ಬಿಟ್ಟೆ ನಿಮ್ಗೆ ಕೇಸು. ಇಂದ ಬೀಡ ಮರ, ತೇಗದ ಮರ, ಗಂಧದ ಮರಗೆ ಬೀಗಿ ಹಾಕಿ ಕಾಯ್ತಿದ್ರು ಒಳಗಿನವ್ರು. ಏನ್ ಹೇಳಿ ಅವ್ರಿಗೆ ವ್ಯಾಲ್ಯೂ ಗೊತ್ತಿಲ್ಲ, ಅದ್ರ ವ್ಯಾಲ್ಯೂ ಅದ್ರ ಮೌಲ್ಯ ತೋರ್ಸ್ಕೊಂಡವ್ರು ಯಾರ? ನಾವ. ಅವ್ರಿಗೆ ಈ ಬೀಡ ಮರಕ್ಕೆ ಇಷ್ಟು ದುಡ್ಡ ಆಯ್ತ, ಇಷ್ಟು ತಾಕ ದುಡ್ಡ ನಂಗೆ ತಂದು ಕೊಡುವಂತವ್ರು ಯಾರ? ರಾಜಕಾರಣಿಗಳು, ಅಧಿಕಾರಿಗಳು. ಆಗ ಶುರು ಮಾಡೋ ಕೊಡ. ಎಷ್ಟ್ ಜನ ಬರ್ದರು ತೆಗೆದ ಮರ, ಬೀಡ ಮರ ನಮ್ಮ ಕಾಡ್ನೊಳಗೆ ಇದ್ದದು ಯಾರು ತೆಗಿದ್ವಿ ಅಲ್ಲವ? ಅವರು ನಮ್ಮ ಕಾನೂನು ಅವರು ಮರಿಕೊಳ್ಳೋದು ಬೀಡ ಮರ. ಕಾಡ್ ಕಡಿಬೇಡಿ, ಕಾಡ್ ಉಳಿಸಿ, ಪ್ರಾಣಿಗಳು ಉಳಿಸಿ. ಹುಲಿ ಉಗುರುಗಳು, ಹುಲಿ ಚರ್ಮ ಹಾಸ್ಕೊಳ್ಳೋದು, ತೇಗದ ಮರ, ಗಂಧದ ಮರ, ಬೀಡ ಮಂಚಗಳು, ಕುರ್ಚಿಗಳು, ಅವರ ಪುಟೀಪ್ಗಳು ಎಲ್ಲ ಇವ್ರ ಕಾಡು ಮರಗಳು. ಹಾಗೆ ಇವ್ರಪ್ಪ ಸಾಕಿದ್ದೆಲ್ಲ ಮೈಸೂರುಗಳಲ್ಲಿ ತಗೊಂಡ್ ಹಾಕಲಾಕಲ್ಲ. ಸೈಟ್ಲಿ ಬೆಳೆದಿದ್ರ 20-30 ಸೈಟ್ಲಿ ಬೆಳೆದಿರೋರು ಹೆಂಗ್ ಬಂದು ಕಾಡ್ಯಾಕ ಕಾಡು ಅದಕ್ಕೆ ನಮ್ಮ ಪಾಠ ಕೊಡ್ತಾರ. ಕಾಡು ರಕ್ಷಣೆ ಮಾಡಿ ನಾಟಕ ಮಾಡ್ತಾರ, ಕಾಡು ಬೆಂಕಿ ಹಾಕ್ಬಿಡ್ತೀರಿ.